ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನ ನೋಟಿಫಿಕೇಶನ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ವಿಡಿಯೋಸಲ್ಲಿ ನಿಮಗೆ ಡೈಲಿ ವ್ಲಾಗ್ಸ್ ಆಗಲಿ, ಮಮ್ ಲೈಫ್ ಹೇಗಿರುತ್ತೆ, ಮತ್ತು ಬೇಬಿ ಫುಡ್ಸ್, ಟ್ರಾವೆಲ್, ಪ್ರಾಡಕ್ಟ್ ರಿವ್ಯೂಸ್, ಫ್ಯಾಷನ್, ಈ ಥರ ವ್ಲಾಗ್ಸ್ ಅಂದರೆ ನಾನು ಮಾಡ್ತಿರ್ತೀನಿ. ಇವತ್ತಾದರೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ವ್ಲಾಗಲ್ಲಿ ಇಬ್ಬರು ಮುಖ್ಯವಾದ ವ್ಯಕ್ತಿಗಳು ಬರ್ತಾರೆ. ಅವ್ರು ಯಾರು ಏನು ಅಂತ ನೋಡೋಣ ಬನ್ನಿ. ಇಲ್ಲಿದಾರಲ್ಲ, ಇವರೇ ನಮ್ಮನೆ ಮಹಾರಾಣಿ, ನಮ್ಮನೆ ಮಹಾರಾಜ, ದ್ರಿಶು. ಇವರೇ ಆಯ್ ಮಾಡ್ರಿ, ಎಲ್ಲರಿಗೂ ಆಯ್ ಮಾಡಿ ದ್ರಿಶು. ಹಾಯ್ ಹಾಯ್ ಮಾಡು. ಹಾಯ್ ಎಲ್ರಿಗೂ ಲವ್ ಯು ಹೇಳ್ರಿ. ಲವ್ ಯು ಹೇಳ್ರಿ. ಲವ್ ಯು. ನಿಮ್ಗೆ ಧೃತಿ ಯಾರು ಅಂತ ಗೊತ್ತಿಲ್ಲ ಅಲ್ಲ? ನೀವು ಲಾಸ್ಟ್ ಹಳೆ ಬ್ಲಾಗ್ಸ್ ಎಲ್ಲ ಆದ್ರೆ ನೋಡಿರ್ತೀರಿ ಧೃತಿ ಯಾರು ಏನು ಅಂತ ಹೇಳ್ಬಿಟ್ಟು. ಧೃತಿ ಬಂದು ನಮ್ಮ ಅಕ್ಕ ಮತ್ತೆ ಬಾವ ಅವ್ರ ಮಗಳು, ಅಂದ್ರೆ ನಮ್ಮ ಹಸ್ಬೆಂಡ್ನವರ ಅಣ್ಣನವರ ಮಗಳು ಧೃತಿ. ದ್ರಿಶು ಬಂದು ನಮ್ಮ ಮಗ. ಇಬ್ಬರಿಗೂ ಧೃತಿ ದ್ರಿಶು ಎರಡು ನೇಮು ಸ್ಟಾರ್ಟಿಂಗ್ 3 ಇಂದಾನೆ ಬಂದಿದೆ. ಗೊತ್ತಿಲ್ಲ ಏನೋ ಬಂತು. ದ್ರಿಶು ನೋಡಿ ಏನ್ ಮಾಡ್ತಿದ್ದಾನಂತ, ಅವ್ನು ನೋಡಿ ಏನ್ ಮಾಡ್ತಿದ್ದಾನೆ ಅನ್ಬಿಟ್ಟು. ಇವತ್ತು ದ್ರಿಶುನ ಧೃತಿ ಸುಮ್ಮನೆ ಇರೋ ಅಬ್ಬ, ನಾನು ಇದ್ರೆ ಕೊಡಲ್ಲ. ಇವತ್ತು ಇರ್ಗುಚು ಬ್ರೆಡ್ ಕೊಡ್ಲಾ? ಬ್ರೆಡ್ ಹಂಗೆಲ್ಲ ಮಾಡ್ಬಾರ್ದು. ಇವತ್ತು ದ್ರಿಶಿಗೂ ಧೃತಿಗೂ ನಾನು ಒಂದು ಸ್ನಾಕ್ಸ್ ಮಾಡ್ಕೊತಿದ್ದೀನಿ. ಸ್ನಾಕ್ಸ್ ನಾನು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ವೆಜ್ ಕಟ್ಲೆಟ್ ಮಾಡ್ತಿದ್ದೀನಿ ಇವತ್ತಾದ್ರೆ. ಅವ್ರಿಗೂ ಹೇಗ್ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಇವ್ರಿಬ್ಬರ ಜೊತೆ ಹೇಗಿರುತ್ತೆ ಏನು ಅಂತ ವ್ಲಾಗ್ ನೋಡಿ ನೀವು. ನನಗೆ ಗೊತ್ತಿಲ್ಲ ಹೆಂಗ್ ಹೋಗುತ್ತೆ ವ್ಲಾಗ್ ಅಂದ್ಬಿಟ್ಟು. ಇವ್ರಿಬ್ರ ಜೊತೆ ನೋಡ್ಬೇಕು ಹೇಗಿರುತ್ತೆ ಏನು ಅಂದ್ಬಿಟ್ಟು. ಈಗಾದ್ರೆ ಇಬ್ರಿಗೂ ಸ್ನಾಕ್ಸ್ ಆದ್ರೆ ರೆಡಿ ಮಾಡ್ಬೇಕು. ಏನ್ ಸ್ನಾಕ್ಸ್ ತಿಂತೀಯಾ? ವೆಜಿಟೇಬಲ್ ಕಟ್ಲೆಟ್ ಮಾಡ್ತಿದ್ದೀನಿ. ಇಷ್ಟನಾ ನಿಂಗೆ? ನೀನ್ ವೆಜಿಟೇಬಲ್ಸ್ ಎಲ್ಲ ತಿಂತೀಯಾ? ಸುಳ್ಳು ಬೇಡ. ಏನು ಅಂದ್ರೆ ಇಷ್ಟ ಆಗ್ತೈತಿ ನಿಂಗೆ? ನನಗೆ ಪೊಟೇಟೊ. ಸುಳ್ಳು ಹೇಳ್ತೀರಲ್ಲ ಗಾಯ್ಸ್, ಹೇಳಿ ಕರೆಕ್ಟ್ ನೀನು. ಹೋಗ್ಲಿ, ನಿಂಗೆ ಫೇವ್ರೆಟ್ ವೆಜಿಟೇಬಲ್ ಏನು? ನಿಂಗೇನಮ್ಮ ಏನ್ ಇಷ್ಟ ನಿಂಗೆ? ರಿಷುಗೆ ಫೇವ್ರೆಟ್ ಬಂದ್ಬಿಟ್ಟು ಕ್ಯಾರೆಟ್ ವೆಜಿಟೇಬಲ್ ಅಂದ್ರೆ ಇಷ್ಟ. ಆಲ್ಮೋಸ್ಟ್ ಅವ್ರು ಎಲ್ಲ ವೆಜಿಟೇಬಲ್ಸ್ ತಿಂತಾನೆ, ಈ ತರ ತಿನ್ನಲ್ಲ ಅಂತ ಏನಿಲ್ಲ. ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ತಿಂತಾನೆ. ನೀನು? ಸರಿ, ಫ್ರೂಟ್ಸ್ ಎಲ್ಲ ಏನ್ ಇಷ್ಟ? ಜೋರಾಗಿ ಹೇಳು. ಆಪಲ್ ಇಷ್ಟನಾ? ನಿನ್ ಬಾಕ್ಸ್ಗೆ ಏನ್ ಜಾಸ್ತಿ ಹಾಕೊಂಡು ಹೋಗ್ತೀಯ? ಮಕ್ಕನ್ನ ಬ್ರೆಡ್ ಟೋಸ್ಟ್, ಚಾಕ್ಲೇಟ್, ಅದ್ರೊಳಗೆ ಹಾಕೊಂಡು ಜಾಮು ಹಾಕೊಂತೀವಿ. ಗಾಯ್ಸ್, ಧೃತಿ ಏನೇನ್ ವೆರೈಟೀಸ್ ಹಾಕೊಂಡು ಹೋಗ್ತಾಳೆ ಟಿಫನ್ ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು. ಸರ್, ಇವಾಗ ನಾವು ಸ್ನಾಕ್ಸ್ ಆದ್ರೆ ರೆಡಿ ಮಾಡೋಣ. ಅವ್ನು ನೋಡಿ ಗಾಯ್ಸ್ ಅಲ್ಲಿ ಏನೇನ್ ಮಾಡ್ತಿದ್ದಾನೆ ಅಂತ. ನಾನೆಲ್ಲ ರೆಡಿ ಮಾಡ್ತಿದ್ದೆ. ಏನ್ ಮಾಡ್ತಿದ್ದಾನೆ ಅಂತ ನೋಡಿ. ಅವನು ರಿಷು ಜೊತೆ ಮಾಮೂಲಿ ಆಗಿರಲ್ಲ ವ್ಲಾಗ್ಸ್ ಅಂದ್ರೆ. ಅವ್ನ ರೆಡಿ ಮಾಡೋದು ಒಂದ್ ಕಡೆ ಆದ್ರೆ, ನಾನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಅವ್ನು ಮಾಡೋ ಗಲೀಜ್ನ ಕ್ಲೀನ್ ಮಾಡೋದು ಇನ್ನೊಂದ್ ಕಡೆ ನನಗೆ. ಸರಿ, ಈಗ ಏನೇನ್ ಮಾಡೋದು ಅಂತ ವೆಜಿಟೇಬಲ್ ಕಟ್ಲೆಟ್ಗೆ ನೋಡೋಣ. ಗಾಯ್ಸ್, ಫಸ್ಟ್ ಆದ್ರೆ ನಾನು ಇಲ್ಲಿ ಸ್ವೀಟ್ ಪೊಟೆಟೊ ಮತ್ತೆ ಕ್ಯಾರೆಟ್ ನ ಬೇಯಿಸ್ಕೊಂಡು ಇಟ್ಕೊಂಡಿದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದ್ರಲ್ಲಿ ನನ್ನ ಮಗ ಅದೇ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಬಿಟ್ಟಿದ್ದಾನೆ ಆಲ್ರೆಡಿ, ಪೆಪ್ಪರ್ ಪುಡಿ ಹಾಕ್ಬಿಟ್ಟಿದ್ದಾನೆ ಆಲ್ರೆಡಿ. ಏನ್ ಮಾಡಕ್ಕಾಗಲ್ಲ, ಅವ್ನು ಇಟ್ಕೊಂಡು ಬ್ಲಾಗ್ ಮಾಡಿದ್ರೆ ಇದೇ ತರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಓಟ್ಸ್ ನ ರೋಸ್ಟ್ ಮಾಡ್ಕೊಂಡು ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ಬ್ರೆಡ್, ನಾನ್ ಬ್ರೆಡ್ ಬಂದ್ಬಿಟ್ಟು ಹೆಲ್ತ್ ಫ್ಯಾಕ್ಟ್ರಿ ಅವ್ರದ್ದು, ನೋ ಮೈದಾ ನೋ ಶುಗರ್ ಬ್ರೌನ್ ಬ್ರೆಡ್ ಇರತ್ತಲ್ಲ, ಅದನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಅದನ್ನು ಪೀಸ್ ಮಾಡಿಟ್ಬಿಟ್ಟಿದ್ದಾನೆ ಆಲ್ರೆಡಿ ಅವನು. ನೋಡಿ ಜೀರಿಗೆ ಪುಡಿ ಅಲ್ಲ, ಜೀರಿಗೆ ನನಗೆ ಅವನಿಂದ ಹೇಳೋದು ಮರ್ತೋಗ್ತಾ ಇದ್ದೀನಿ. ಜೀರಿಗೆ, ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ ಆದ್ರೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ. ಈಗ ಹೇಗ್ ಮಾಡೋದೇ ನೀವು ನೋಡಿ ಗಾಯ್ಸ್, ಎಷ್ಟು ಟಾರ್ಚರ್ ಕೊಡ್ತಿದ್ದಾನೋ. ಈಗ ಹೇಗ್ ಮಾಡೋದೇನಂತ ನೋಡೋಣ. ಧೃತಿ, ಅವನ್ನ ಬಿಸಿ ಮಾಡಿ ಎಂದ್ರಲ್ಲ ಗಾಯ್ಸ್. ಅವ್ರಿಬ್ರು ಇಲ್ಲಿದ್ರೆ ನನ್ನ ಮಾಡಕ್ ಬಿಡಲ್ಲ. ಅವ್ರಿಬ್ರು ಅಲ್ಲಿ ಆಟ ಆಡಕ್ ಬಿಟ್ಟಿದೀನಿ. ನಾನು ಸ್ನಾಕ್ಸ್ ರೆಡಿ ಮಾಡ್ಬಿಟ್ಟು ಮತ್ತೆ ಅವ್ರ ಹತ್ರ ಹೋಗ್ತೀನಿ. ನೋಡಿ ಅವ್ರಿಬ್ರು ಏನ್ ಮಾಡ್ತಿದಾರೆ ಏನು ಅಂತ ತೋರಿಸ್ತೀನಿ.
ನೋಡಿದ್ರಲ್ಲ ಗಾಯ್ಸ್, ಈಗ ಹೇಗೆ ಮಾಡೋದೇನು ಅಂತ ನೋಡೋಣ ಬನ್ನಿ. ನಾವು ನಿಮಗೆ ಗೊತ್ತಿರೋದೆ, ಎಲ್ಲ ಮಕ್ಕಳು ಎಲ್ಲ ವೆಜಿಟೇಬಲ್ಸ್ ತಿನ್ನೋದಿಲ್ಲ. ಕೆಲವೊಂದು ವೆಜಿಟೇಬಲ್ಸ್ ಆದರೆ ಆ ಥರ ಅದ್ರಲ್ಲಿ ಸೌಂಡ್ ಮಾಡಬೇಡ ಪ್ಲೀಸ್. ಆ ಥರ ಇರುವಾಗ ನಾವು ಪರಾಟ ಆಗಲಿ ವೆಜ್ ಕಟ್ಲೆಟ್ಸ್ ಆಗಲಿ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಮಾಡ್ಬೋದು. ಅವ್ರು ಯಾವ್ದಾದ್ರು ತಿನ್ನೋಂತಹ ಅಂತ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು ನಾವು. ದೃಶ್ಯ ಆದರೆ ತಿಂತಾನೆ, ಕ್ಯಾರೆಟ್ ತಿಂತಾನೆ, ಸ್ವೀಟ್ ಪೊಟೆಟೊ ಬೇಯಿಸ್ಕೊಟ್ರು ಸಹ ತಿಂತಾನೆ. ಅವರು ತಿಂತಾರೆ, ವೆಜಿಟೇಬಲ್ ತಿನ್ನಲ್ಲ ಅಂತ ಏನಿಲ್ಲ. ಮೇ ಬಿ ಧೃತಿ ಸ್ವೀಟ್ ಪೊಟೆಟೊ ತಿನ್ನಲ್ಲ ಅನ್ಸುತ್ತೆ. ಬಟ್ ನೋಡೋಣ, ಅವಳಿಗೆ ವೆಜ್ ಕಟ್ಲೆಟ್ಸ್ ಅಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಅವಳು ಇದನ್ನ ಪೊಟೆಟೊ ಅಂದ್ಕೊಂಡಿದ್ದಾಳೆ. ತಿಂತಾಳೆ ಇಲ್ಗೋ, ಟ್ರೈ ಮಾಡೋಣ, ನೋಡೋಣ ಈಗ ಹೆಂಗೆ ಮಾಡೋದೇನಂತ ನೋಡೋಣ. ನಿಮಗೆ ಗೊತ್ತಿರೋದು ಸ್ವೀಟ್ ಪೊಟೆಟೊ ಬಂದ್ಬಿಟ್ಟು ಮಕ್ಕಳಿಗೆ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಮತ್ತು ಸ್ವೀಟ್ನೆಸ್ಗೋಸ್ಕರ ತುಂಬ ಒಳ್ಳೆಯದು. ಕ್ಯಾರೆಟ್ ಬಂದ್ಬಿಟ್ಟು ವಿಷನ್ ಇಂಪ್ರೂವ್ಮೆಂಟ್ಗೆ ತುಂಬ ಒಳ್ಳೆಯದು. ಓಟ್ಸ್ ಆದರೆ ನಾನು ಮೈದಾ ಕೋಟಿಂಗ್ ಕೊಡೋ ಬದಲು ಓಟ್ಸ್ ಆದರೆ ಕೋಟಿಂಗ್ ಮಾಡ್ತಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಮೈದಾ ಅಷ್ಟು ಒಳ್ಳೆಯದಲ್ಲ ಅದಕ್ಕೆ. ಈಗ ಫಸ್ಟ್ ಇದನ್ನ ಸ್ಮ್ಯಾಶ್ ಮಾಡ್ಕೊಂತೀನಿ ಕೈಯಲ್ಲೇ. ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಓಟ್ಸ್ ಸ್ವಲ್ಪ ಹಾಕೊಂಡು ನೀಟಾಗಿ ಕಲ್ಸ್ಕೋಬೇಕು. ಅಲ್ಲ ಸ್ಪೂನ್ ಅಲ್ಲ, ಒಂದು ಸ್ಪೂನ್ ಓಟ್ಸ್, 1.5 ಸ್ಪೂನ್ ಅಷ್ಟು ಓಟ್ಸ್ ಹಾಕೋತೀನಿ. ಸ್ವಲ್ಪ ಜೀರಿಗೆ ಹಾಕ್ಮಗ್ಲೆ. ಜೀರಿಗೆ ಹಾಕೊಂಡಿದ್ದೀನಿ. ಆಕ್ಚುಲಿ ಜೀರಿಗೆ ಪುಡಿ ಇದ್ರೆ ಒಳ್ಳೇದು. ನಾನು ಜೀರಿಗೆ ಪುಡಿ ಖಾಲಿ ಹಾಕ್ತಿದ್ದೆ, ಅದಕ್ಕೆ ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಎಲ್ಲಿಗೂ ಹೋಗ್ತಿಲ್ಲ. ಇನ್ನೊಂದು ಸ್ವಲ್ಪ ಓಟ್ಸ್ ಹಾಕೊಂಡು ನೀಟಾಗಿ ಕಲಿಸ್ಕೊತೀನಿ. ನೋಡಿ ಗಾಯ್ಸ್, ಈ ತರ ಆದ್ರೆ ಕಲ್ಸ್ಕೊಂಡೆ ಈ ತರ. ನೆಕ್ಸ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಮಾಡೋಣ ನೆಕ್ಸ್ಟ್ ಸ್ಟಾರ್ಟ್. ಈಗ ಸ್ವಲ್ಪ ಕೈ ಹಿಡಿದು ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ಇದನ್ನ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು. ಸ್ವಲ್ಪ ಉದ್ದುಕ್ಕೂ ಮಾಡ್ಕೊಂತಾರೆ, ಕೆಲವರು ರೌಂಡ್ಗೂ ಮಾಡ್ಕೊಂತಾರೆ. ನಾನಾದ್ರೆ ಸ್ವಲ್ಪ ಉದ್ದಕ್ಕೆ ಮಾಡ್ಕೊತೀನಿ. ಈ ತರ ಮಾಡ್ಕೊತೀನಿ. ಬ್ರೆಡ್ ಕ್ರಮ್ಸ್ ಅಲ್ಲಿ ಈ ತರ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿ ಈ ತರ ರೋಲ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಗಾಯ್ಸ್, ಈ ತರ ಆದ್ರೆ ಮಾಡ್ಕೊಂಡೆ. ಇದನ್ನ ನಾವು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡಾದ್ರೂ ಫ್ರೈ ಮಾಡ್ಕೋಬಹುದು. ಹೇರ್ ಫ್ರೈ ಎಲ್ಲಾದ್ರೂ ಫ್ರೈ ಮಾಡ್ಕೋಬಹುದು. ನಾನು ಹೇರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಆಯಿಲ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅಷ್ಟೇ. ಆಯಿಲ್ ಜಾಸ್ತಿ ಎವಿಯಲ್ಲ ಅನ್ನೋ ಒಂದು ಇಂಟೆನ್ಷನ್ನು. ನಾವು ಸ್ವಲ್ಪ ಆಯಿಲ್ ಹಾಕೋಬಹುದು. ಪ್ಯಾನ್ಗಾದ್ರೂ ಸಹ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನಾದ್ರೆ ಫ್ರೈ ಮಾಡ್ಕೊಳ್ಳೋಣ. ಗೈಸ್, ಎಣ್ಣೆ ಆದರೆ ಸ್ವಲ್ಪನೇ ಸವರ್ತೀನಿ. ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಲ್ಲ. ಎಣ್ಣೆ ಸವರಿಲ್ಲ ಅಂದರೆ ಸ್ವಲ್ಪ ಒಂಥರ ಚೆನ್ನಾಗಿ ಬರಲ್ಲ. ಅದಕ್ಕೆ ಗೈಸ್, ನಾನಾದರೆ 180 ಡಿಗ್ರಿ 12 ಮಿನಿಟ್ಸ್ ಅಂತ ಸೆಟ್ ಮಾಡಿದ್ದೀನಿ.
ಮಾಡಿದ ಕಟ್ಲೆಟ್ಸು ನಿಜ ಹೇಳ್ಬೇಕು, ಇಷ್ಟ ಆಯ್ತಾ? ಗಾಯ್ಸ್ ನೋಡಿದ್ರಲ್ಲ, ಸ್ವೀಟ್ ಪೊಟೆಟೊ, ಕ್ಯಾರೆಟ್ ಮತ್ತೆ ಓಟ್ಸ್ನ ಬಳಸ್ಕೊಂಡು ಮೈದಾ ಯೂಸ್ ಮಾಡ್ತೀರಾ ಹೆಲ್ದಿಯಾಗಿ ಮಕ್ಕಳಿಗೆ ಕಟ್ಲೆಟ್ನಾದ್ರೆ ಮಾಡಿಕೊಟ್ಟೆ. ಅವ್ರು ತುಂಬಾ ಇಷ್ಟ ಬಿದ್ದು ತಿಂದ್ರು. ರಿಯಲಿ ಟ್ರಸ್ಟ್ ಮಿ ತುಂಬಾ ಚೆನ್ನಾಗಿತ್ತು. ನಾನು ನಮ್ಮ ಹಸ್ಬೆಂಡ್ ಸಹ ತಿಂದ್ವಿ, ಸಖತ್ತಾಗಿತ್ತು ಟೇಸ್ಟ್. ಆದ್ರೆ ನೀವು ಸಹ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳೇನ ಇದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಬಿದ್ದು ತಿಂತಾರೆ. ಅವರು ಯಾವ ವೆಜಿಟೇಬಲ್ ತಿನ್ನಲ್ವೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಕಟ್ಲೆಟ್ಸ್ ಮಾಡ್ಕೊಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತಿಂತಾರೆ. ಹಾಗೆ ಇನ್ನೊಂದೇನಂತಂದ್ರೆ ನನಗೆ 2 months ಹಿಂದೆ ದೃಶ್ಯು ಊಟನೇ ತಿಂತಾ ಇರ್ಲಿಲ್ಲ. ಏನು ಕೊಟ್ಟರು ರಿಜೆಕ್ಟ್ ಮಾಡ್ಬಿಟ್ಟಿದ್ದ, ಬರೀ ಕರ್ಡ್ ರೈಸ್ ಅಷ್ಟೇ ತಿಂತಾ ಇದ್ದಿದ್ದು. ನನ್ಗೆ ಏನ್ ಮಾಡ್ಬೇಕು ಅರ್ಥನೇ ಆಗ್ತಾ ಇರ್ಲಿಲ್ಲ. ನಮ್ಗೆ ಕೆಲಸ ಬೇಕಾದ್ರೆ ಹಂಗೆ ಇದ್ದಿದ್ರು ಟೆನ್ಷನ್ ಆಗಲ್ಲ. ಮಗು ನಾವು ಊಟ ತಿಂದಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಟೆನ್ಷನ್ ಆಗುತ್ತೆ. ಏನ್ ಮಾಡಕ್ಕೂ ಮೂಡಿರಲ್ಲ, ಏನೂ ತಿಂತಾ ಇಲ್ಲ ಅನ್ನೋ ಇದು ಇರುತ್ತೆ ಅಮ್ಮಂದ್ರಿಗೆ. ನಾನು ತುಂಬಾ ವಿಡಿಯೋಸ್ ಸರ್ಚ್ ಮಾಡ್ತೆ, ಯಾಕೆ ಏನು ಒಂದಿನ 2 ದಿನ ಅನ್ಬೋದು, ವಾರ ಆದ್ರೂ ಈ ತರ ಮಾಡ್ತಿದ್ರೆ ಏನ್ ಮಾಡಕ್ಕಾಗತ್ತೆ. ಆಗ ನನ್ಗಾದ್ರೆ ಒಂದೇ ಅರ್ಥ ಆಗಿದ್ದು, ಅವ್ರಿಗೆ ಪ್ಲೇಟ್ ಕಲರ್ಫುಲ್ ಆಗಿರ್ಬೇಕು, ಕಲರ್ಫುಲ್ ಆಗಿ ಕಾಣಿಸ್ಬೇಕು ಫುಡ್ಡು, ಅವಾಗ ಅವರೇ ತಿಂತಾರೆ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ಈಗ ಅನ್ನ ಸಾಂಬಾರ್ ಇರತ್ತೆ ಅಂತ ಇಟ್ಕೊಡಿ, ಅನ್ನ ಸಾಂಬಾರು ಸ್ವಲ್ಪ ಪಲ್ಯ, ಒಂದು ಎಗ್ಗು ಇಲ್ಲ ಆಮ್ಲೆಟ್, ಈ ತರ ಕಲರ್ಫುಲ್ ಆಗಿ ಮಾಡ್ಕೊಡಕ್ಕೆ ಟ್ರೈ ಮಾಡಿದೆ. ಪ್ಲೇಟ್ನ ಪನ್ನೀರು ಆ ತರ ಎಲ್ಲ ಆ್ಯಡ್ ಮಾಡಕ್ಕೆ ಕಲರ್ಫುಲ್ ಆಗಿ ಮಾಡಕ್ಕೆ ಟ್ರೈ ಮಾಡಿದೆ. ಅವಾಗಿಂದ ಅವನೇ ತಿಂತಾನೆ ಫುಡ್ನ. ನಾನು ತಿನ್ಸೋಷ್ಟು ಅಷ್ಟು ಅವಸರನೇ ಇಲ್ಲ. ಒಂದ್ ಟೈಮ್ ತಿನ್ನಿಸ್ತೀನಿ, ಕೆಲವೊಂದು ಟೈಮೆಲ್ಲ ಅವನೇ ತಿನ್ಬಿಡ್ತಾನೆ ಕಲರ್ಫುಲ್ ಆಗಿದ್ರೆ. ನೀವು ಅಷ್ಟೇ ಈ ತರ ಟ್ರೈ ಮಾಡಿ. ಮಕ್ಳೇನ ಊಟ ತಿಂತಾ ಇಲ್ಲ ಅಂದ್ರೆ, ತುಂಬಾ ಸತಾಯಿಸ್ತಾ ಇದಾರೆ ಅಂತಂದ್ರೆ, ಪ್ಲೇಟ್ನ ಸ್ವಲ್ಪ ಕಲರ್ಫುಲ್ ಆಗಿ ಮಾಡ್ಕೊಡಿ, ಅವ್ರು ಖಂಡಿತ ತಿಂತಾರೆ. ವಿಡಿಯೋ ಏನಾರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅಂದ್ರೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನಿಮ್ಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.